ಗುರು, ಜೀವನದಲ್ಲಿ ಒಂದು ಸಲ ಜಾಕ್ ಪಾಟ್ ಹೊಡೆದ್ರೆ ಲೈಫ್ ಸೆಟ್ಲ್ ಆಗಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ಕೊಳ್ತೀವಿ. ಆದರೆ ಇಲ್ಲೊಬ್ಗೆ ಸ್ಟಾರ್ ಹೆಂಗೆ ಹೊಡೆದಿದೆ ಅಂದರೆ ಕಂಪ್ಲೀಟ್ ಜೀವನನೇ ಸೆಟ್ಲ್ ಆಗಿದೆ. ಅಷ್ಟಕ್ಕೂ ಆ ಲಕ್ಕಿ ಭಾಸ್ಕರ್ ಯಾರಂತೀರಾ? ಸ್ಟೋರಿ ನೋಡಿ. ಉಡುಪಿ ಯುವಕನಿಗೆ ದುಬೈನಲ್ಲಿ ಬಂಪರ್. ಲಕ್ಕಿ ಡ್ರಾನಲ್ಲಿ 49 ಕೋಟಿ ಜಾಕ್ ಪಾಟ್. ಈ ಫೋಟೋದಲ್ಲಿರುವ ಲಕ್ಷ್ಮೀಪುತ್ರನ ಹೆಸರು ಶಂತನು ಅಂತ. ಉಡುಪಿಯ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನಿವಾಸಿ. ಆದರೆ ಈಗ ದೂರದ ಮಸ್ಕತ್ನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೀಗ ಇವರಿಗೆ ಬಂಪರ್ ಲಾಟರಿ ಹೊಡೆದಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 49 ಕೋಟಿ ರೂಪಾಯಿ. ಲಾಟರಿ ಖರೀದಿಸುವುದು ಶಾಂತನು ಹವ್ಯಾಸವಾಗಿತ್ತು. ಅದರಲ್ಲೂ ಅರಬ್ ದೇಶಗಳಲ್ಲಿ ದೊಡ್ಡ ದೊಡ್ಡ ಲಕ್ಕಿ ಡ್ರಾಗಳು ರಾತ್ರಿ ಬೆಳಗಾಗುವುದರಲ್ಲಿ ಜನರನ್ನ ಕೋಟ್ಯಾಧೀಶರನ್ನಾಗಿ ಮಾಡುತ್ತವೆ. ಈಗಾಗಲೇ ಭಾರತದ ಹಲವು ಯುವಕರು ಕೋಟಿ ಕೋಟಿ ಸಂಪಾದಿಸಿದ ಉದಾಹರಣೆಗಳು ಕೂಡ ಇವೆ. ಈ ಬಾರಿ ಸ್ನೇಹಿತನ ಜೊತೆ ಸೇರಿ 500 ದಿರಂ ಪಾವತಿಸಿ ಶಾಂತನು ಲಾಟರಿ ಟಿಕೆಟ್ ಖರೀದಿಸಿದ್ರು. ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 12,000 ರೂಪಾಯಿಯ ಟಿಕೆಟ್ ಇದಾಗಿತ್ತು. ಆದರೆ ಈ ಬಾರಿ ಅದೃಷ್ಟ ಒಲಿದಿದೆ. ಬರೋಬ್ಬರಿ 49 ಕೋಟಿ ರೂಪಾಯಿ ಜಾಕ್ ಪಾಟ್ ಬಹುಮಾನವಾಗಿ ಸಿಕ್ಕಿದೆ. ಬಿಗ್ ಟಿಕೆಟ್ ಲಕ್ಕಿ ಡ್ರಾ ನೇರ ಪ್ರಸಾರದಲ್ಲಿ ಇದು ಘೋಷಣೆಯಾಗಿದೆ. ಅದೃಷ್ಟ ಲಕ್ಷ್ಮಿಯಾದ ಮನೆ ಮಗಳು ಶಾಂತನ ಮನೆಗೆ ಮಗಳು ದೇವಿಯಂತೆ ಬಂದಿದ್ದಾಳೆ. ಕೆಲವೇ ದಿನಗಳ ಹಿಂದೆ ಶಾಂತನುಗೆ ಹೆಣ್ಣು ಮಗು ಜನನವಾಗಿತ್ತು. ಈಗ ಮನೆ ಮಗಳು ಅದೃಷ್ಟ ಲಕ್ಷ್ಮಿಯಾಗಿ ಒಲಿದು ಬಂದಿದ್ದಾಳೆ. 49 ಕೋಟಿ ಬಹುಮಾನ ಅದೃಷ್ಟ ಲಕ್ಷ್ಮಿಯಾಗಿ ಖಜಾನೆ ಸೇರಿದೆ. ಈ ಸಲ ಬಂದು ನಾನು ಇಷ್ಟೇ ಹೇಳೋದು, ಇದು ಬಂದಂಥ ಈ ಅದೃಷ್ಟ ಅದು ನಮ್ಮ ಮೊಮ್ಮಗಳಿಂದಲೇ ಬಂದದ್ದು ಅಂತ ನನ್ನ ಭಾವನೆ. ಮತ್ತೇನು ಹೇಳಲಿಕ್ಕಿಲ್ಲ. ತನ್ನ ಸ್ನೇಹಿತನ ಜೊತೆಗೂಡಿ ಈ ಟಿಕೆಟ್ ಖರೀದಿಸಿದ ಕಾರಣ ಬಹುಮಾನ ಮೊತ್ತವನ್ನ ಇಬ್ಬರು ಹಂಚಿಕೊಳ್ಳುವುದಾಗಿ ಶಾಂತನು ತಿಳಿಸಿದ್ದಾರೆ. ತನ್ನ ಬಹುಮಾನದ ಮೊತ್ತವನ್ನ ಹೇಗೆ ವಿನಿಯೋಗಿಸಬೇಕು ಅಂತ ಇನ್ನೂ ನಿರ್ಧರಿಸಿಲ್ಲ ಅಂತ ಕುಟುಂಬದವರಿಗೆ ಹೇಳಿದ್ದಾರೆ. ಫೋನ್ ಮೂಲಕ ಹೇಳಿದ್ದಾರೆ, ನಿನ್ನೆ ನನಗೆ ಹೀಗೆ ಸಿಕ್ಕಿದೆ ಲಾಟ್ರಿ ಅಂತ. ಅದಕ್ಕೆ ನನಗೆ ತುಂಬ ಖುಷಿ ಆಯ್ತು. ಆಗಲಿ ನಾನು ಯಾವಾಗಲೂ ಒಂದ್ಸಲ ಹೇಳ್ತಿದ್ದೆ, ನಿನಗೆ ಲಾಟ್ರಿ ಹೊಡಿದ್ರೆ ಏನು ಮಾಡ್ತೀವಾಗ ಅಂತ, ನೋಡುವ ನೋಡುವ ಅಂತ ಹೇಳ್ತಿದ್ದ. ಅಷ್ಟೇ, ಏನು ಗೊತ್ತಿಲ್ಲ, ಅದು ಅವನು ಬರಬೇಕಲ್ಲ. ಕೆಲವೇ ದಿನಗಳಲ್ಲಿ ಶಾಂತನು ತವರಿಗೆ ಮರಳಲಿದ್ದಾರೆ. ರಾತ್ರಿ ಹಗಲಲ್ಲಿ ಶ್ರಮಜೀವಿ ಯುವಕನೊಬ್ಬ ಕೋಟ್ಯಾಧಿಪತಿಯಾದ ಈ ಕತೆ ನಿಜಕ್ಕೂ ಕರಾವಳಿಯಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಗುರು, ಜೀವನದಲ್ಲಿ ಒಂದು ಸಲ ಜಾಕ್ ಪಾಟ್ ಹೊಡೆದ್ರೆ ಲೈಫ್ ಸೆಟ್ಲ್ ಆಗಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ಕೊಳ್ತೀವಿ. ಆದರೆ ಇಲ್ಲೊಬ್ಗೆ ಸ್ಟಾರ್ ಹೆಂಗೆ ಹೊಡೆದಿದೆ ಅಂದರೆ ಕಂಪ್ಲೀಟ್ ಜೀವನನೇ ಸೆಟ್ಲ್ ಆಗಿದೆ. ಅಷ್ಟಕ್ಕೂ ಆ ಲಕ್ಕಿ ಭಾಸ್ಕರ್ ಯಾರಂತೀರಾ? ಸ್ಟೋರಿ ನೋಡಿ. ಉಡುಪಿ ಯುವಕನಿಗೆ ದುಬೈನಲ್ಲಿ ಬಂಪರ್. ಲಕ್ಕಿ ಡ್ರಾನಲ್ಲಿ 49 ಕೋಟಿ ಜಾಕ್ ಪಾಟ್. ಈ ಫೋಟೋದಲ್ಲಿರುವ ಲಕ್ಷ್ಮೀಪುತ್ರನ ಹೆಸರು ಶಂತನು ಅಂತ. ಉಡುಪಿಯ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನಿವಾಸಿ. ಆದರೆ ಈಗ ದೂರದ ಮಸ್ಕತ್ನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೀಗ ಇವರಿಗೆ ಬಂಪರ್ ಲಾಟರಿ ಹೊಡೆದಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 49 ಕೋಟಿ ರೂಪಾಯಿ. ಲಾಟರಿ ಖರೀದಿಸುವುದು ಶಾಂತನು ಹವ್ಯಾಸವಾಗಿತ್ತು. ಅದರಲ್ಲೂ ಅರಬ್ ದೇಶಗಳಲ್ಲಿ ದೊಡ್ಡ ದೊಡ್ಡ ಲಕ್ಕಿ ಡ್ರಾಗಳು ರಾತ್ರಿ ಬೆಳಗಾಗುವುದರಲ್ಲಿ ಜನರನ್ನ ಕೋಟ್ಯಾಧೀಶರನ್ನಾಗಿ ಮಾಡುತ್ತವೆ. ಈಗಾಗಲೇ ಭಾರತದ ಹಲವು ಯುವಕರು ಕೋಟಿ ಕೋಟಿ ಸಂಪಾದಿಸಿದ ಉದಾಹರಣೆಗಳು ಕೂಡ ಇವೆ. ಈ ಬಾರಿ ಸ್ನೇಹಿತನ ಜೊತೆ ಸೇರಿ 500 ದಿರಂ ಪಾವತಿಸಿ ಶಾಂತನು ಲಾಟರಿ ಟಿಕೆಟ್ ಖರೀದಿಸಿದ್ರು. ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 12,000 ರೂಪಾಯಿಯ ಟಿಕೆಟ್ ಇದಾಗಿತ್ತು. ಆದರೆ ಈ ಬಾರಿ ಅದೃಷ್ಟ ಒಲಿದಿದೆ. ಬರೋಬ್ಬರಿ 49 ಕೋಟಿ ರೂಪಾಯಿ ಜಾಕ್ ಪಾಟ್ ಬಹುಮಾನವಾಗಿ ಸಿಕ್ಕಿದೆ. ಬಿಗ್ ಟಿಕೆಟ್ ಲಕ್ಕಿ ಡ್ರಾ ನೇರ ಪ್ರಸಾರದಲ್ಲಿ ಇದು ಘೋಷಣೆಯಾಗಿದೆ. ಅದೃಷ್ಟ ಲಕ್ಷ್ಮಿಯಾದ ಮನೆ ಮಗಳು ಶಾಂತನ ಮನೆಗೆ ಮಗಳು ದೇವಿಯಂತೆ ಬಂದಿದ್ದಾಳೆ. ಕೆಲವೇ ದಿನಗಳ ಹಿಂದೆ ಶಾಂತನುಗೆ ಹೆಣ್ಣು ಮಗು ಜನನವಾಗಿತ್ತು. ಈಗ ಮನೆ ಮಗಳು ಅದೃಷ್ಟ ಲಕ್ಷ್ಮಿಯಾಗಿ ಒಲಿದು ಬಂದಿದ್ದಾಳೆ. 49 ಕೋಟಿ ಬಹುಮಾನ ಅದೃಷ್ಟ ಲಕ್ಷ್ಮಿಯಾಗಿ ಖಜಾನೆ ಸೇರಿದೆ. ಈ ಸಲ ಬಂದು ನಾನು ಇಷ್ಟೇ ಹೇಳೋದು, ಇದು ಬಂದಂಥ ಈ ಅದೃಷ್ಟ
ಅದು ನಮ್ಮ ಮೊಮ್ಮಗಳಿಂದಲೇ ಬಂದದ್ದು ಅಂತ ನನ್ನ ಭಾವನೆ. ಮತ್ತೇನು ಹೇಳಲಿಕ್ಕಿಲ್ಲ ಅಲ್ಲಿ. ತನ್ನ ಸ್ನೇಹಿತನ ಜೊತೆಗೂಡಿ ಈ ಟಿಕೆಟ್ ಖರೀದಿಸಿದ ಕಾರಣ ಬಹುಮಾನ ಮೊತ್ತವನ್ನ ಇಬ್ಬರು ಹಂಚಿಕೊಳ್ಳುವುದಾಗಿ ಶಾಂತಾನು ತಿಳಿಸಿದ್ದಾರೆ. ತನ್ನ ಬಹುಮಾನದ ಮೊತ್ತವನ್ನ ಹೇಗೆ ವಿನಿಯೋಗಿಸಬೇಕು ಅಂತ ಇನ್ನೂ ನಿರ್ಧರಿಸಿಲ್ಲ ಅಂತ ಕುಟುಂಬದವರಿಗೆ ಹೇಳಿದ್ದಾರೆ. ಫೋನ್ ಮೂಲಕ ಹೇಳಿದ್ದಾರೆ ನಿನ್ನೆ, ನನಗೆ ಹೀಗೆ ಸಿಕ್ಕಿದೆ ಲಾಟ್ರಿ ಅಂತ. ಅದಕ್ಕೆ ನನಗೆ ತುಂಬ ಖುಷಿ ಆಯ್ತು. ಆಗಲಿ ನಾನು ಯಾವಾಗಲೂ ಒಂದ್ಸಲ ಹೇಳ್ತಿದ್ದೀನಿ, ನಿನಗೆ ಲಾಟ್ರಿ ಹೊಡಿದ್ರೆ ಏನು ಮಾಡ್ತೀವಾಗ ಅಂತ. ನೋಡುವ ನೋಡುವ ಅಂತ ಹೇಳ್ತಿದ್ದ ಅಷ್ಟೇ. ಏನು ಗೊತ್ತಿಲ್ಲ, ಅದು ಅವನು ಬರಬೇಕಲ್ಲ. ಕೆಲವೇ ದಿನಗಳಲ್ಲಿ ಶಾಂತನು ತವರಿಗೆ ಮರಳಲಿದ್ದಾರೆ. ರಾತ್ರಿ ಹಗಲಲ್ಲಿ ಶ್ರಮಜೀವಿ ಯುವಕನೊಬ್ಬ ಕೋಟ್ಯಾಧಿಪತಿಯಾದ ಈ ಕತೆ ನಿಜಕ್ಕೂ ಕರಾವಳಿಯಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಗುರು, ಜೀವನದಲ್ಲಿ ಒಂದು ಸಲ ಜಾಕ್ ಪಾಟ್ ಹೊಡೆದ್ರೆ ಲೈಫ್ ಸೆಟ್ಲ್ ಆಗಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ಕೊಳ್ತೀವಿ. ಆದರೆ ಇಲ್ಲೊಬ್ಗೆ ಸ್ಟಾರ್ ಹೆಂಗೆ ಹೊಡೆದಿದೆ ಅಂದರೆ ಕಂಪ್ಲೀಟ್ ಜೀವನನೇ ಸೆಟ್ಲ್ ಆಗಿದೆ. ಅಷ್ಟಕ್ಕೂ ಆ ಲಕ್ಕಿ ಭಾಸ್ಕರ್ ಯಾರಂತೀರಾ? ಸ್ಟೋರಿ ನೋಡಿ. ಉಡುಪಿ ಯುವಕನಿಗೆ ದುಬೈನಲ್ಲಿ ಬಂಪರ್. ಲಕ್ಕಿ ಡ್ರಾನಲ್ಲಿ 49 ಕೋಟಿ ಜಾಕ್ ಪಾಟ್. ಈ ಫೋಟೋದಲ್ಲಿರುವ ಲಕ್ಷ್ಮೀಪುತ್ರನ ಹೆಸರು ಶಂತನು ಅಂತ. ಉಡುಪಿಯ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನಿವಾಸಿ. ಆದರೆ ಈಗ ದೂರದ ಮಸ್ಕತ್ನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೀಗ ಇವರಿಗೆ ಬಂಪರ್ ಲಾಟರಿ ಹೊಡೆದಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 49 ಕೋಟಿ ರೂಪಾಯಿ. ಲಾಟರಿ ಖರೀದಿಸುವುದು ಶಾಂತನು ಹವ್ಯಾಸವಾಗಿತ್ತು. ಅದರಲ್ಲೂ ಅರಬ್ ದೇಶಗಳಲ್ಲಿ ದೊಡ್ಡ ದೊಡ್ಡ ಲಕ್ಕಿ ಡ್ರಾಗಳು ರಾತ್ರಿ ಬೆಳಗಾಗುವುದರಲ್ಲಿ ಜನರನ್ನ ಕೋಟ್ಯಾಧೀಶರನ್ನಾಗಿ ಮಾಡುತ್ತವೆ. ಈಗಾಗಲೇ ಭಾರತದ ಹಲವು ಯುವಕರು ಕೋಟಿ ಕೋಟಿ ಸಂಪಾದಿಸಿದ ಉದಾಹರಣೆಗಳು ಕೂಡ ಇವೆ. ಈ ಬಾರಿ ಸ್ನೇಹಿತನ ಜೊತೆ ಸೇರಿ 500 ದಿರಂ ಪಾವತಿಸಿ ಶಾಂತನು ಲಾಟರಿ ಟಿಕೆಟ್ ಖರೀದಿಸಿದ್ರು. ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 12,000 ರೂಪಾಯಿಯ ಟಿಕೆಟ್ ಇದಾಗಿತ್ತು. ಆದರೆ ಈ ಬಾರಿಯ ಅದೃಷ್ಟ ಒಲಿದಿದೆ. ಬರೋಬ್ಬರಿ 49 ಕೋಟಿ ರೂಪಾಯಿ ಜಾಕ್ ಪಾಟ್ ಬಹುಮಾನವಾಗಿ ಸಿಕ್ಕಿದೆ. ಬಿಗ್ ಟಿಕೆಟ್ ಲಕ್ಕಿ ಡ್ರಾ ನೇರ ಪ್ರಸಾರದಲ್ಲಿ ಇದು ಘೋಷಣೆಯಾಗಿದೆ. ಅದೃಷ್ಟ ಲಕ್ಷ್ಮಿಯಾದ ಮನೆ ಮಗಳು ಶಾಂತನ ಮನೆಗೆ ಮಗಳು ದೇವಿಯಂತೆ ಬಂದಿದ್ದಾಳೆ. ಕೆಲವೇ ದಿನಗಳ ಹಿಂದೆ ಶಾಂತನುಗೆ ಹೆಣ್ಣು ಮಗು ಜನನವಾಗಿತ್ತು. ಈಗ ಮನೆ ಮಗಳು ಅದೃಷ್ಟ ಲಕ್ಷ್ಮಿಯಾಗಿ ಒಲಿದು ಬಂದಿದ್ದಾಳೆ. 49 ಕೋಟಿ ಬಹುಮಾನ ಅದೃಷ್ಟ ಲಕ್ಷ್ಮಿಯಾಗಿ ಖಜಾನೆ ಸೇರಿದೆ. ಈ ಸಲ ಬಂದು ನಾನು ಇಷ್ಟೇ ಹೇಳೋದು, ಇದು ಬಂದಂಥ ಈ ಅದೃಷ್ಟ ಅದು ನಮ್ಮ ಮೊಮ್ಮಗಳಿಂದಲೇ ಬಂದದ್ದು ಅಂತ ನನ್ನ ಭಾವನೆ. ಮತ್ತೇನು ಹೇಳಲಿಕ್ಕಿಲ್ಲ ಅಲ್ಲಿ. ತನ್ನ ಸ್ನೇಹಿತನ ಜೊತೆಗೂಡಿ ಈ ಟಿಕೆಟ್ ಖರೀದಿಸಿದ ಕಾರಣ ಬಹುಮಾನ ಮೊತ್ತವನ್ನ ಇಬ್ಬರು ಹಂಚಿಕೊಳ್ಳುವುದಾಗಿ ಶಾಂತಾನು ತಿಳಿಸಿದ್ದಾರೆ. ತನ್ನ ಬಹುಮಾನದ ಮೊತ್ತವನ್ನ ಹೇಗೆ ವಿನಿಯೋಗಿಸಬೇಕು ಅಂತ ಇನ್ನೂ ನಿರ್ಧರಿಸಿಲ್ಲ ಅಂತ ಕುಟುಂಬದವರಿಗೆ ಹೇಳಿದ್ದಾರೆ. ಫೋನ್ ಮೂಲಕ ಹೇಳಿದ್ದಾರೆ ನಿನ್ನೆ, ನನಗೆ ಹೀಗೆ ಸಿಕ್ಕಿದೆ ಲಾಟ್ರಿ ಅಂತ. ಅದಕ್ಕೆ ನನಗೆ ತುಂಬ ಖುಷಿ ಆಯ್ತು. ಆಗಲಿ ನಾನು ಯಾವಾಗಲೂ ಒಂದ್ಸಲ ಹೇಳ್ತಿದ್ದೀನಿ, ನಿನಗೆ ಲಾಟ್ರಿ ಹೊಡಿದ್ರೆ ಏನು ಮಾಡ್ತೀವಾಗ ಅಂತ. ನೋಡುವ ನೋಡುವ ಅಂತ ಹೇಳ್ತಿದ್ದ ಅಷ್ಟೇ. ಏನು ಗೊತ್ತಿಲ್ಲ, ಅದು ಅವನು ಬರಬೇಕಲ್ಲ. ಕೆಲವೇ ದಿನಗಳಲ್ಲಿ ಶಾಂತನು ತವರಿಗೆ ಮರಳಲಿದ್ದಾರೆ. ರಾತ್ರಿ ಹಗಲಲ್ಲಿ ಶ್ರಮಜೀವಿ ಯುವಕನೊಬ್ಬ ಕೋಟ್ಯಾಧಿಪತಿಯಾದ ಈ ಕತೆ ನಿಜಕ್ಕೂ ಕರಾವಳಿಯಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.